ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್ ಪ್ರೇಮ ಕ್ರೋಚೆಟ್. ಇವತ್ತು ನಾನು ಫ್ರಾಕ್ ಡಿಸೈನಲ್ಲಿ ಕೀ ಚೈನ್ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಫ್ರಾಕ್ ಡಿಸೈನಲ್ಲಿ ಬರುತ್ತೆ. ನೋಡಿ ಎಷ್ಟು ಸುಂದರವಾಗಿದೆ ಕೀ ಚೈನ್. ನೀವು ಮಾಡ್ತೀರಿ ಅಲ್ವಾ? ಹಾಗಾದರೆ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಈ ಪ್ರಾಜೆಕ್ಟ್ಗೆ ಬೇಕಾಗಿರೋದು ವೂಲ್, ಕ್ರೋಚೆಟ್ ನೀಡಲ್ ಆ್ಯಂಡ್ ಕಟರ್. ಈ ಥರ ನಾಟ್ ಹಾಕೊಳ್ಳಿ. ನಂತರ 12 ಚೈನ್ ಸ್ಟಿಚ್ಚನ್ನು ಹಾಕಬೇಕು. ಕೌಂಟ್ ಮಾಡಿ 1 2 3 4 5 ಈ ಥರ 12 ಸ್ಟಿಚ್ಚನ್ನು ಹಾಕಿ. ನೋಡಿ ವೀಕ್ಷಕರೇ, 12 ಚೈನ್ ಸ್ಟಿಚ್ ಹಾಕಿದ್ದೀನಿ. ನಂತರ ನೀವು ಫಸ್ಟ್ ಏನು ಹಾಕ್ಕೊಂಡಿರ್ತಿರಲ್ಲ ಚೈನ್ ಸ್ಟಿಚ್, ಅದರಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ಉಲ್ಲನ್ನು ಹೊರತೆಗಿರಿ. ಈಗ ಇದು ಈ ಥರ ರೌಂಡ್ ಶೇಪಲ್ಲಿ ಬರುತ್ತೆ. ನೆಕ್ಸ್ಟ್ ನೀವು 2 ಚೈನ್ ಸ್ಟಿಚ್ಚನ್ನು ಹಾಕಿ. ನಂತರ ಇಲ್ಲಿ ಡಬಲ್ ಕ್ರೋಚೆಟನ್ನು ಹಾಕ್ತಾ ಹೋಗಿ. ನಾನು ಸ್ಲೋ ಆಗಿಯೇ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ನೋಡಿ, ಈ ಥರ ಡಬಲ್ ಕ್ರೋಚೆಟನ್ನು ಹಾಕಿ. ಹೀಗೆ ಫುಲ್ ರೌಂಡ್ 24 ಡಬಲ್ ಕ್ರೋಚೆಟನ್ನು ಹಾಕಿ. ಈ ಥರ ರೌಂಡ್ ಶೇಪ್ ಬಂದಮೇಲೆ ಸ್ಟಾರ್ಟಿಂಗ್ ಡಬಲ್ ಕ್ರೋಚೆಟ್ ಹಾಕಿರ್ತಿರಲ್ಲ ಅದರೊಳಗೆ ನೀಡಲ್ ಸೇರಿಸ್ಕೊಳ್ಳಿ. ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿ ನಾಟ್ ಹಾಕ್ಕೊಂಡು ಉಲ್ಲನ್ ಕಟ್ ಮಾಡಿ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ 1 ಚೈನ್ ಸ್ಟಿಚ್ 2 ಚೈನ್ ಸ್ಟಿಚ್ ಹಾಕಿ ಇಲ್ಲಿನೂ ನೀವು ಡಬಲ್ ಕ್ರೋಚೆಟನ್ನು ಹಾಕಿ. ಹೀಗೆ 1 ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಚೆಟನ್ನು ಹಾಕ್ತಾ ಹೋಗಿ. ಹೀಗೆ ಫುಲ್ ರೌಂಡಲ್ಲಿ ನೀವು 1 ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಚೆಟನ್ನು ಹಾಕ್ತಾ ಹೋಗಿ. ಈಗ 3rd ರೌಂಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಶೇಪಲ್ಲಿ ರೌಂಡ್ ಶೇಪಲ್ಲಿ ಬರಬೇಕು. ಇಲ್ಲಿ ನಾಟ್ ಹಾಕಿಬಿಡಿ. ಇದನ್ನು ಹೀಗೆ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿದ ನಂತರ ಈ ತುದಿಯಿಂದ 7 ಸ್ಟಿಚ್ಚು ಕೌಂಟ್ ಮಾಡಿ ನಾಟ್ ಹಾಕ್ಕೊಳ್ಳಿ. 2 ಸೇರಿಸಿ ಇಲ್ಲಿಂದ 7 ಸ್ಟಿಚ್ ಕೌಂಟ್ ಮಾಡಿ ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ. ನೋಡಿ, ನಾನು ಈಗಾಗಲೇ ನಾಟ್ ಹಾಕಿಟ್ಟಿದ್ದೀನಿ. 2 ಸೇರಿಸಿ ಇಲ್ಲಿ ನಾಟ್ ಹಾಕ್ಕೊಳ್ಳಿ, ಮತ್ತು ಇವೆರಡು ಸೇರಿಸಿ ಇಲ್ಲಿ ನಾಟ್ ಹಾಕ್ಕೊಳ್ಳಿ. ಈ ಥರ 3rd ರೌಂಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನೀವು ಫಸ್ಟು ಇಲ್ಲಿ ನಾಟ್ ಹಾಕಿರ್ತೀರಲ್ಲ ಅಲ್ಲಿನೇ ನೀವು 2 ಚೈನ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನಂತರ ಮತ್ತೆ ಪ್ರತಿಯೊಂದು ಚೈನ್ ಸ್ಟಿಚ್ಚಲ್ಲಿ ಡಬಲ್ ಕ್ರೋಚೆಟ್ ಹಾಕ್ತಾ ಹೋಗಿ. ಹೀಗೆ ಪ್ರತಿಯೊಂದು ಚೈನ್ ಸ್ಟಿಚ್ಚಲ್ಲಿ ಡಬಲ್ ಕ್ರೋಚೆಟನ್ನು ಹಾಕ್ತಾ ಹೋಗಿ. ಇಲ್ಲಿ ನೋಡಿ ವೀಕ್ಷಕರೇ, ಹೀಗೆ
ಫುಲ್ ರೌಂಡ್ ಹೀಗೆ ಹಾಕ್ತಾ ಬನ್ನಿ. ಈಗ ನೆಕ್ಸ್ಟ್ ರೌಂಡ್ ನೀವು ಮತ್ತೆ 2 ಚೈನ್ ಸ್ಟಿಚ್ ಹಾಕಿ ಮತ್ತು ಒಂದು ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಚೆಟನ್ನು ಹಾಕ್ತಾ ಹೋಗಿ. ಹೀಗೆ ಫುಲ್ ರೌಂಡನ್ನು ಹಾಕ್ತಾ ಬನ್ನಿ. ರೌಂಡ್ ಡಬಲ್ ಕ್ರೋಚೆಟನ್ನು ಹಾಕಿ ನೋಡಿ. ಹೀಗೆ ಈಗ ನಾನು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನೀಗ ಚೈನ್ ಸ್ಟಿಚ್ಚನ್ನು ಹಾಕಿದ್ದೀನಿ. ನಂತರ ಇಲ್ಲಿ ಸಿಂಗಲ್ ಕ್ರೋಚೆಟನ್ನು ಹಾಕ್ತಾ ಬನ್ನಿ. ಹೀಗೆ ಫುಲ್ ರೌಂಡ್ ನೀವು ಸಿಂಗಲ್ ಕ್ರೋಚೆಟನ್ನು ಹಾಕಿ. ಸಿಂಗಲ್ ಕ್ರೋಚೆಟ್ ಹಾಕಿದ ಮೇಲೆ ನೆಕ್ಸ್ಟ್ 2 ಚೈನ್ ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಡಬಲ್ ಕ್ರೋಚೆಟನ್ನು ಹಾಕಿ. ಒಂದು ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಚೆಟನ್ನು ಹಾಕಿ. ಹೀಗೆ ಫುಲ್ ರೌಂಡನ್ನು ನೀವು ಹಾಕ್ತಾ ಬನ್ನಿ. ಇಲ್ಲಿ ಫುಲ್ ಹಾಕಿದ್ದೀನಿ ನೋಡಿ ವೀಕ್ಷಕರೇ. ಇದು ಒಳಗಿಂದ ಹೀಗೆ ಕಾಣುತ್ತೆ ನೋಡಿ. ನೆಕ್ಸ್ಟ್ ರೌಂಡ್ ಹಾಕೋಣ ಬನ್ನಿ. ಇಲ್ಲಿ ಪ್ರತಿಯೊಂದು ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಚೆಟನ್ನು ಹಾಕ್ತಾ ಹೋಗಿ. ಫುಲ್ ರೌಂಡ್ ನೀವು ಸಿಂಗಲ್ ಕ್ರೋಚೆಟನ್ನು ಹಾಕ್ತಾ ಬನ್ನಿ ನೋಡಿ. ಫುಲ್ ರೌಂಡ್ ಆದಮೇಲೆ ಕ್ಲೋಸ್ ಮಾಡಿ. ಇದು ಲಾಸ್ಟ್ ರೌಂಡ್ ವೀಕ್ಷಕರೇ ನೋಡಿ. ಈಗ ಫ್ರಾಕ್ ರೆಡಿ ಆಯಿತು ವೀಕ್ಷಕರೇ. ನಂತರ ಇದಕ್ಕೆ ಕೀ ಚೈನನ್ನು ಇನ್ ದ ಮಿಡಲ್ ಸಿಕ್ಸಿ. ಕೀ ಚೈನ್ ಸಿಕ್ಸಿದ ಮೇಲೆ ಈ ಥರ ಫ್ರಾಕ್ ಕೀ ಚೈನ್ ರೆಡಿ ಆಯಿತು ವೀಕ್ಷಕರೇ ನೋಡಿ. ಸುಂದರವಾಗಿ ಕಾಣುತ್ತಿದೆಯಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಬಾಯ್ ವೀಕ್ಷಕರೇ.